ನಾವೀಗ ಕೌಲಾಲಂಪುರದಲ್ಲಿ ಚೈನಾ ಟೌನ್ ಸುತ್ತಾ ಇದೀವಿ. ಎಷ್ಟೊಂದು ಅಂಗಡಿ, ಎಷ್ಟೊಂದು ವೆರೈಟಿ ಬಟ್ಟೆ, ಆಟಿಕೆ, ಅದು ಇದು ಅಂತ ಒಂದ ಎರಡ. ಜಿಂಕೆ ಮರಿನಾ ನೀ ಜಿಂಕೆ ಮರಿನಾ ನೀ ಜಿಂಕೆ ಮರಿನಾ ನೀ ಜಿಂಕೆ ಜಿಂಕೆ ಮರಿನಾ. ಏನು ಕಾವ್ಯ ಮಲೇಷ್ಯಾದಲ್ಲಿ ಜಿಂಕೆ ಮರಿನಾ ಹಾಡು ಹೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಜಿಂಕೆ ಮರಿ ಹಾಡಿನ ಖ್ಯಾತಿಯ ಹಾಗೆ ನಂದಾ ಲವ್ಸ್ ನಂದಿತಾ ಚಿತ್ರದ ಹೀರೋಯಿನ್ ಆಗಿರುವಂಥ ನಂದಿತಾ ಅವರು ನಮಗೆ ಕರ್ನಾಟಕದಲ್ಲಿ ಸಿಗ್ತಾ ಇದ್ರು, ಮಲೇಷ್ಯಾದಲ್ಲಿ ಸಿಕ್ಕಿದ್ದಾರೆ. ಅವರು ತಮಿಳ್ ಇಂಡಸ್ಟ್ರಿಯ ಯಾವ ಚಿತ್ರಕ್ಕೆ ನಾಮಿನೇಟ್ ಆಗಿದ್ದಾರೆ, ಯಾವ ಹಾಡಿಗೆ ಡಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಹಾಯ್ ನಂದಿತಾ. ಹಾಯ್, ಹೇಗಿದ್ದೀರಾ? ನಿಜವಾಗ್ಲೂ ಹೇಳ್ಬೇಕು ಅಂತ ಆಮೇಲೆ ಇನ್ನೊಂದಕ್ಕೆ ಕೋಪ ಬರ್ತಾ ಇದೆ ಅಂದ್ರೆ ಬೆಂಗಳೂರಲ್ಲಿ ಸಿಗ್ಲಿಲ್ಲ, ಮಲೇಷ್ಯಾದಲ್ಲಿ ಸಿಕ್ಕಿದ್ರೆ ನಾನು ಬೆಂಗಳೂರಲ್ಲೇ ಇದೀನ್ರಿ. ನೀವು ಬೆಂಗಳೂರಲ್ಲಿ ಆದ್ರೆ ನೀವು ಹೆಸರು ಮಾಡ್ತಿರೋದು ಎಲ್ಲ ಇಡೀ ಆಲ್ ಓವರ್ ಇಂಡಿಯಾ ಮಾಡ್ತಾ ಇದೀರಲ್ಲ, ಅದೇ ಖುಷಿ ಆಗ್ತಿರೋದು. ನಮ್ಮ ಕನ್ನಡದ ಹುಡುಗಿ ತಮಿಳ್ ಇಂಡಸ್ಟ್ರಿಯಲ್ಲಿ ಇಷ್ಟು ಚೆನ್ನಾಗಿರೋ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಹೆಸರನ್ನು ಪಡಿತಾ ಇದ್ದಾರೆ ಅಂತಂದ್ರೆ ನಮ್ಮೆಲ್ರಿಗೂ ಹೆಮ್ಮೆ. ಸೊ ಯಾವ ಚಿತ್ರಕ್ಕೆ ನೀವು ನಾಮಿನೇಟ್ ಆಗಿದ್ದೀರಾ, ಹಾಗೆ ಯಾವ ಹಾಡಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ? ಫಸ್ಟ್ ಥಿಂಗ್ ಸೈಮಾ, ಥ್ಯಾಂಕ್ಸ್. ಕರ್ನಾಟಕದ ಹುಡುಗಿನ ರೆಕಗ್ನೈಸ್ ಮಾಡಿ ನಾಮಿನಿಲಿರೋದೇ ಒಂದು ದೊಡ್ಡ ವಿಷಯ. ನನ್ನ ಫಸ್ಟ್ ಮೂವಿಗೆ ನಾನು ಸೈಮಾನಲ್ಲಿ ನಾಮಿನಿ ಆಗಿದೆ. ಆ್ಯಂಡ್ ಈಗ ಸೆಕೆಂಡ್ ಟೈಮ್ ನನ್ನ ಸೆಕೆಂಡ್ ಮೂವಿಗೆ ನಾಮಿನಿ. ಅಂದರೆ ಎಕ್ಸೈಟ್ಮೆಂಟ್. ಆ್ಯಂಡ್ ಮಲೇಷ್ಯಾಗೆ ಬಂದು ನಮ್ಮ ಜನರನ್ನ ಮೀಟ್ ಮಾಡೋದು ಅಂದರೆ ಅದೊಂಥರ ಅದು ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಇವತ್ತು ಚಿರಂಜೀವಿ ಅವ್ರು ಬರ್ತಾರಂತೆ, ಮತ್ತೆ ಅಪ್ಪು ಸರ್ ಬರ್ತಾರಂತೆ, ಮತ್ತೆ ತಮಿಳ್ ಇಂಡಸ್ಟ್ರಿಯಿಂದ ಎಷ್ಟೊಂದು ಸೂಪರ್ ಸ್ಟಾರ್ಸ್ ಬರ್ತಾರಂತೆ, ಮಲಯಾಳಮಿಂದ ಎಲ್ಲ ಬರ್ತಾರಂತೆ. ಅವ್ರ ಮುಂದೆ ಎಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ನೀವು ಎಷ್ಟು ಎಕ್ಸೈಟೆಡ್ ಆಗಿ? ಇಲ್ಲ, ಆ್ಯಕ್ಚುಲಿ ಎಕ್ಸೈಟ್ಮೆಂಟ್ ಇದೆ, ಜೋಶ್ ಜಾಸ್ತಿ ಇದೆ. ಒಳ್ಳೆ ಕರೆಕ್ಟಾಗಿ ಸೊ ಪ್ರಾಕ್ಟೀಸ್ ಮಾಡಿದ್ದೀರಾ? ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ಸ್ಟೇಜ್ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ನಾನು ನಿಮ್ಮನ್ನು ಕೇಳಲೇಬೇಕು. ನೀವು ಎಷ್ಟೊಂದು ಕಂಟ್ರೀಸ್ ನೋಡಿರ್ತೀರಾ ಅಪ್ಪ ಸಿನಿಮಾ ಎಲ್ಲ ಶೂಟ್ ಮಾಡಬೇಕಾದ್ರೆ, ಆದರೆ ಮಲೇಷ್ಯಾಗೆ ನೀವು ಇದೇ ಫಸ್ಟ್ ಟೈಮ್ ಬರ್ತಿರೋದು ಅಥವಾ ಮುಂಚೆ? ಮಲೇಷ್ಯಾಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಆಲ್ ಮೈ ಟ್ರಿಪ್ಸ್ ಟು ಫಾರಿನ್ ಕಂಟ್ರೀಸ್ ಎಲ್ಲ ಅಫಿಷಿಯಲ್. ಸೊ ಟ್ರಿಪ್ಗೋಸ್ಕರ ನಮ್ಗೆ ಜಾಲಿಯಾಗಿ ಹೋಗ್ಬಿಟ್ಟು ಬರೋಣ ಹಾಗೆಲ್ಲ ಇಲ್ಲ. ಸೊ ಮಲೇಷ್ಯಾಗೂ ಈಗ ಸೈಮಾಗೋಸ್ಕರ ಬಂದಿದ್ದೀನಿ. ನಾವೆಲ್ಲ ಫ್ರೆಂಡ್ಸ್ ಇದೀವಿ ಅಂದ್ರೆ ಜಾಲಿ ಜಾಲಿ. ನೀವು ಹಂಗಾದ್ರೆ ನಾನು ಎಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಸದ್ಯಕ್ಕೆಲ್ಲ ಮುಗಿಲಿ. ಕೊಡಿಸ್ತೀರಾ ನನಗೆ ಮಲೇಷ್ಯಲ್ಲಿ? ಗೊತ್ತಿಲ್ಲ, ನೋ ಐಡಿಯಾ ಆ್ಯಕ್ಚುಲಿ ಏನು ಸಿಗುತ್ತೆ ಇಲ್ಲಿ ಅಂತ. ನಾನು ಫಸ್ಟ್ ಹೋಗಿ ಶಾಪ್ ಮಾಡ್ತೀನಿ, ಅದಾದ್ಮೇಲೆ ಕರ್ಕೊಂಡು ಹೋಗ್ತೀನಿ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಸೈಮಾ ಅವಾರ್ಡ್ ಫಂಕ್ಷನ್ಗೋಸ್ಕರ ನಾವೆಲ್ಲರೂ ಮಲೇಷ್ಯಾಗೆ ಬಂದಿದ್ದೀವಿ. ಆ್ಯಂಡ್ ಸ್ಪೆಷಲಿ ನಾನು ತುಂಬ ದಿನ ಆದಮೇಲೆ ನಮ್ಮ ಕನ್ನಡ ಸಿನಿ ಇಂಡಸ್ಟ್ರಿ ಪೀಪಲ್ ಎಲ್ಲರೂ ಮೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರ್ ಥಿಂಗ್ ಇಸ್ ಫಸ್ಟ್ ಟೈಮ್ ಸೈಮಾನಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ನನ್ನ ಮೂವಿ ಸಾಂಗ್ಗೆ. ಆ್ಯಂಡ್ ಎಲ್ಲ ಸ್ಟೇಟ್ ಇಂಡಸ್ಟ್ರಿ ಅವ್ರ ಮುಂದೆ ಡ್ಯಾನ್ಸ್ ಮಾಡೋದೇ ಒಂದು ಎಕ್ಸೈಟ್ಮೆಂಟ್. ಸೊ ಅದನ್ನು ಫೇಸ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಅಯ್ಯೋ, ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ. ಏನಕ್ಕೆ ಅಂತಂದರೆ ನಂಗೆ ಚಿಕ್ಕವಳಿದ್ದಾಗಿಂದ ಮಿಸ್ ಇಂಡಿಯಾ ಆಗಬೇಕು ಅಂತ ತುಂಬ ದೊಡ್ಡ ಆಸೆ ಇತ್ತು. ಆದರೆ ಇವಾಗ ನನ್ನ ಜೊತೆ ಇದ್ದಾರೆ ಮಿಸ್ ಇಂಡಿಯಾ 2010, ಮಿಸ್ ಅರ್ತ್ 2010, ಬಾಲಿವುಡ್ನ ಯಾರ್ಯಾ ಚಿತ್ರದ ಹೀರೋಯಿನ್ ಆಗಿರುವಂಥ ನಮ್ಮ ಬೆಂಗಳೂರು ಹುಡುಗಿ ನಿಕೋಲ್ ಫರಿಯಾ ಅವರು ಸೈಮಾ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ. ಹಾಯ್ ನಿಕೋಲ್. ಹಾಯ್, ಯು ಸ್ಪೀಕ್ ಸಚ್ ಗುಡ್ ಕನ್ನಡ. ಫಸ್ಟ್ಲಿ ನನ್ನ ಹತ್ರ ಬನ್ನಿ, ಟ್ರೈನಿಂಗ್ ಕೊಡ್ತೀನಿ ನಿಮಗೆ. ನೀವು ಹಂಗಂದ್ರೆ ನೀವು ಇಷ್ಟು ಚೆನ್ನಾಗಿ ಹೆಂಗೆ ಕಾಣಿಸ್ಬೇಕು ಅನ್ನೋದು ನನಗೆ ಟ್ರೈನಿಂಗ್ ಕೊಡಿ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಸೈಮಾಗೆ ಬಂದು? ಫಸ್ಟ್ಲಿ ಹಾಯ್, ನಮ್ಮ ಹೆಸರು ನಿಕೋಲ್ ಫರಿಯಾ. ನನ್ನ ಬೆಂಗಳೂರು ಹುಡುಗಿ. ನಮ್ಮ ಸೈಮಾ ಮಲೇಷ್ಯಾದಿಂದ ಬಂದೆ ತುಂಬ ಖುಷಿಯಾಗಿದ್ದೀನಿ. ಆಲ್ ದ ನಾಮಿನೇಷನ್ಸ್ಗೆ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್, ಆ್ಯಂಡ್ ಆಲ್ ದ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. How are you feeling right now? I'm very excited. Like I said earlier, I'm tumba kushi agidini. I think I'm here with Sharmila Mandre. She's been my childhood friend, and it's so exciting for me to watch her perform and to watch the winners. This is the first time I've come to Malaysia, and I'm super excited. ಈಗ ಮಲೇಷ್ಯಾದ ಒಂದು ಇಂಪಾರ್ಟೆಂಟ್ ವರ್ಲ್ಡ್ ಫೇಮಸ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಅದ್ಯಾವ್ದು ಗೊತ್ತಾ? ನೀವೇ ನೋಡಿ.
ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಮೋಸ್ಟ್ ಟ್ಯಾಲೆಂಟೆಡ್ ಹೀರೋ ಅಂತಲೂ ಹೇಳ್ಬಹುದು, ಸೂಪರ್ ಲುಕಿಂಗ್ ಹೀರೋ ಅಂತಲೂ ಹೇಳ್ಬಹುದು, ಡೈರೆಕ್ಟರ್ ಸ್ಪೆಷಲ್ನ ಧನಂಜಯ್ ಅವರು ಇವಾಗ ತಾನೇ ಸೈಮಾ ಮಲೇಷ್ಯಾಗೆ ಬಂದಿದ್ದಾರೆ. ಅವ್ರ ಬ್ಯಾಗ್ ಕೂಡ ನೋಡಬಹುದು, ವಾಟರ್ ಬಾಟಲ್ ಕೂಡ ನೋಡಬಹುದು. ಹೋಟ್ಲೆ ಎಂಟರ್ ಆಗೋಕ್ಕಿಂತ ಮುಂಚೆನೇ ನಾನು ಇಲ್ಲಿ ಹಿಡಿದಿಟ್ಕೊಂಡಿದ್ದೀನಿ. ಅವರು ಸೈಮಾ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ವೆಲ್ಕಮ್ ಟು ಮಲೇಷ್ಯಾ ಧನಂಜಯ್. ಆ್ಯಂಡ್ ನೀವು ಫಸ್ಟ್ ಟೈಮ್ ಸೈಮಾಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಎಕ್ಸೈಟೆಡ್. ಬೆಸ್ಟ್ ಡೆಬ್ಯೂ ನಾಮಿನೇಟ್ ಆಗಿದ್ದೀನಿ. ಸೊ ಬೆಸ್ಟ್ ಡೆಬ್ಯೂ ಒಂದೇ ಸಲ ಬರೋಕ್ಕೆ ಸಾಧ್ಯ, ಮೊದಲನೇ ಸಿನಿಮಾಗೆ ಬೆಸ್ಟ್ ಡೆಬ್ಯೂ ಕೊಡೋದು. ಆಮೇಲೆ ಮಲೇಷ್ಯಾದಲ್ಲಿ ಎಕ್ಸೈಟೆಡ್. ಆ್ಯಂಡ್ ನೀವು ಸೂಪರಾಗಿ ಡಾನ್ಸ್ ಮಾಡ್ತೀರಾ ಅಂತ ಕೂಡ ಕೇಳಿದ್ದೀವಿ. ನೀವು ಸೈಮಾದಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾನು ಸೂಪರಾಗೆಲ್ಲ ಡ್ಯಾನ್ಸ್ ಮಾಡಲ್ಲ, ಹಂಗಂದ್ಬಿಟ್ಟು ಕೆಡ್ದಾಗೂ ಮಾಡಲ್ಲ, ಒಂದು ಆ್ಯಾವ್ರೇಜ್ ಆಗಿ ಮಾಡ್ತೀನಿ ಡ್ಯಾನ್ಸ್. ಇಲ್ಲ, ಸೈಮಾದಲ್ಲಿ ಪರ್ಫಾರ್ಮೆನ್ಸ್ ಏನಿಲ್ಲ. ಅವಾರ್ಡ್ ಆ್ಯಂಡ್ ವಿಕ್ರಮಾದಿತ್ಯ ಅಲ್ಲಿ ನೀವು ವಿಜಯಾದಿತ್ಯ ಅಲ್ಲಿ ನೀವು ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಪೋಸ್ಟರ್ಸಲ್ಲೆಲ್ಲ ನಾವು ನೋಡಿದ್ವಿ. ಹಾಗೆ ಇವಾಗ ನಿಮ್ಮ ಹೊಸ ಫಿಲಿಮ್ ಬಾಕ್ಸರ್, ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫ್ಲೈಟ್ ಹತ್ತೋಕ್ಕಿಂತ ಮುಂಚೆ ಬಾಕ್ಸರ್ದು ಫೈಟಿಂಗ್ ಮುಗಿಸ್ಕೊಂಡೇ ಫ್ಲೈಟ್ ಹತ್ಕೊಂಡ್ಬಂದಿದ್ದು. ಬಾಕ್ಸರ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ವಿಜಯಾದಿತ್ಯದಲ್ಲಿ ಕತ್ತಿ ಹಿಡಿದಿದ್ದೆ, ಇವಾಗ ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಂಡು ಫೈಟ್ ಮಾಡ್ತಾ ಇದ್ದೀನಿ. ನೀವು ಹೇಳ್ದಾಗೆ ಮಲೇಷ್ಯಾದಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂತ ಅಂದ್ರಿ ನೀವು. ಸೊ ಮಲೇಷ್ಯಾದಲ್ಲಿ ಏನೇನು ನೋಡಬೇಕು, ಏನೇನು ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀರಾ? ಸದ್ಯಕ್ಕೆ ಏನೇನು ನೋಡಬೇಕು, ಏನೇನು ಮಾಡಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗೋಕ್ಕೆ ಟೈಮೇ ಇರಲಿಲ್ಲ. ಶೂಟಿಂಗ್ ಇತ್ತು ಕಂಟಿನ್ಯೂಸ್ ಆಗಿಲ್ಲ. ಇವಾಗ ಟೈಮ್ ಸಿಗುತ್ತೆ. ಈ 1 ಗಂಟೆ ಕೂತ್ಕೊಂಡು ಮಲೇಷ್ಯಾದಲ್ಲಿ ಏನೇನು ನೋಡ್ಬೋದು, ಏನೇನು ಮಾಡ್ಬೋದು ಎಲ್ಲ ಯೋಚನೆ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಲ್ಲ. ಧನಂಜಯ್, ನಮಗೆ ಗೊತ್ತಿರೋ ಹಾಗೆ ನೀವು ಚಿಕ್ಕವರಿದ್ದಾಗಿಂದ ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ನೀವು ಬೆಂಗಳೂರಿಗೆ ಬಂದ್ರಿ. ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಎಲ್ರಿಗೂ ಗೊತ್ತು. ಆದರೆ ಸೈಮಾ ಅಂದಿದ ತಕ್ಷಣ ನಾವು ಬರೀ ಕನ್ನಡ ಅಲ್ಲದೆ ತೆಲುಗು, ಮಲಯಾಳಂ ಹಾಗೆ ತಮಿಳ್ ಲ್ಯಾಂಗ್ವೇಜಸ್ ಆ್ಯಕ್ಟರ್ಸ್ ಕೂಡ ಬಂದಿರ್ತಾರೆ. ಸೊ ನಿಮಗೆ ಯಾರನ್ನ ನೋಡಬೇಕು ಅಂತ ತುಂಬ ಕಾತುರರಾಗಿ ಕಾಯ್ತಾ ಇದ್ದೀರಾ? ಯಾರನ್ನು ಹೇಳಿ? ಇಲ್ಲ, ಅದೇ ಪೂರ್ತಿ ಎಲ್ಲರೂ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋದಲ್ಲ. ಸೊ ಇಡೀ ಸೌತ್ ಇಂಡಿಯಾ ಒಟ್ಟಿಗೆ ಸೇರುತ್ತೆ ಅಂದರೆ ತುಂಬ ಖುಷಿ. ಅದು ಅಂದರೆ ಎಲ್ಲರೂ ಕಣ್ಮುಂದೆ ನೋಡ್ತೀವಿ. ಅಂದರೆ ತುಂಬ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಅಂದರೆ ತೆಲುಗು ಇಂಡಸ್ಟ್ರಿಯಿಂದ ಬಂದರೆ ಪ್ರಭಾಸ್, ಮಹೇಶ್ ಬಾಬು. ತಮಿಳ್ ಅಂತ ಬಂದರೆ ನನಗೆ ಸೂರ್ಯ, ವಿಜಯ್, ಇನ್ನೂ ರಜನಿಕಾಂತ್ ಅವ್ರು ಬಂದರೆ ತುಂಬ ಖುಷಿ ಮುಂದೆಯಿಂದ ನೋಡೋಕ್ಕೆ. ಆ್ಯಂಡ್ ನೀವು ಬೆಸ್ಟ್ ಡೆಬ್ಯೂಟೆಂಟ್ ಆಗಿ ನಾಮಿನೇಟ್ ಆಗಿದ್ದೀರಾ. ಹಾಗೆ ಇನ್ನು ಸಾಕಷ್ಟು ಹೀರೋಗಳು ಕನ್ನಡದಿಂದ ನಾಮಿನೇಟ್ ಆಗಿದ್ದಾರೆ. ನಿಮ್ಗೆ ಅನಿಸುತ್ತಾ ನಿಮಗೆ ಅವಾರ್ಡ್ ಬರುತ್ತೆ ಅಂತ? ನಾಮಿನೇಟ್ ಆಗಿದ್ದೀನಿ, ಬರುತ್ತೇನೋ ಕಾನ್ಫಿಡೆನ್ಸಲ್ಲೇ ಬಂದಿದ್ದೀನಿ. ಸೊ ವೋಟಿಂಗ್ ಆಗಿದೆ, ಇಲ್ಲೇ ಜ್ಯೂರಿ ಅಂತ ಒಂದಿರುತ್ತೆ, ಜನ ಏನು ಡಿಸೈಡ್ ಮಾಡ್ತಾರೆ ಹಂಗಾಗುತ್ತೆ. ಸೊ ನನ್ನ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಅವ್ರಿಗೆ ಡೈರೆಕ್ಟ್ ಸ್ಪೆಷಲಲ್ಲಿ ಇಷ್ಟ ಆಗಿದ್ರೆ ಖಂಡಿತ ಬರುತ್ತೆ. ಸೊ ಇಷ್ಟ ಆಗಿದೆ ಅನ್ಕೋತೀನಿ, ನೋಡೋಣ. ಸೀಕ್ರೆಟ್ ಹೇಳ ಧನಂಜಯ್, ನಾನು ಕೂಡ ನಿಮಗೋಸ್ಕರ ನಾನು ವೋಟ್ ಮಾಡಿದ್ದೀನಿ. ನಾಮಿನೇಷನ್ಸ್ ಎಲ್ಲ ನೋಡಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲರೂ ನಿಮಗೆ ವೋಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಅವಾರ್ಡ್ ನಿಮಗೇ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮೊದಲೇ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು. ಮಲೇಷ್ಯಾಗೆ ಬಂದಿದ್ದೀರಾ, ನೀವು ಕೂಡ ಫಸ್ಟ್ ಟೈಮ್, ನಾನು ಕೂಡ ಫಸ್ಟ್ ಟೈಮ್. ನಿಮಗೆ ಅವಾರ್ಡ್ ಬಂದರೆ ಖಂಡಿತವಾಗ್ಲೂ ನನಗೆ ಟ್ರೀಟ್ ಕೊಡಿಸ್ಬೇಕು, ಏನಂತೀರಾ? ಓಕೆ, ನೀ ಹೇಳ್ತೀಯ ಅಲ್ಲಿ. ನೋಡಿದ್ರಲ್ವಾ ವೀಕ್ಷಕರೇ, ಇವರು ನಮ್ಮ ಡೈರೆಕ್ಟರ್ ಸ್ಪೆಷಲ್ನ ಧನಂಜಯ್. ಇವ್ರಿಗೆ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಬಂದೇ ಬರುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ನೀವು ನೋಡ್ತಾ ಇದ್ದೀರಾ ಸೈಮಾ 2014. And I'm a big foodie, big non-vegetarian, but not cockroaches. ತುಂಬ ಥ್ರಿಲ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಫಸ್ಟ್ ನನಗೆ ಎಕ್ಸಾಮ್ ಥರ ಇದೆ, ಇದು ಈ ಎಕ್ಸಾಮ್ ಥರ ಫೀಲ್ ಆಗ್ತಾ ಇದೆ.